ಎತ್ತಿನೊಳಗೆ ಯಾರು ಹಣ ಬಿಡುಗಡೆ ಮಾಡಬೇಕು, ಯಾವ ಕಾನೂನು ಬಿಡುಗಡೆ ಮಾಡಬೇಕು. ಭದ್ರಾದು ನಾವು 5,500 ಕೋಟಿ ಕೊಡ್ತೀವಿ ಅಂತ ನಮ್ಮ ಹೇಳಿದ್ದಾರೆ. ಅದಕ್ಕೆ ಈಗಾಗಲೇ ಅವರು ಮಾಹಿತಿ ಕೇಳಿದರು. 2-3 ಸಾರಿಯಿಂದ ಮಾಹಿತಿ ಕೊಟ್ಟಿರಲಿಲ್ಲ. ಇವಾಗ ಏನೋ ಒಂದಷ್ಟು ಮಾಹಿತಿ ಬಂದಿದೆ. ನಾನೇ ಮೀಟಿಂಗ್ ಮಾಡಿದ್ದೀವಿ. ನಮ್ಮ ಆರ್ಥಿಕ ಮಂತ್ರಿಗಳು ಕೂಡ ಮೀಟಿಂಗ್ ಮಾಡಿದ್ದಾರೆ. ಜಲಶಕ್ತಿ ಮಂತ್ರಿಗಳು ಮೀಟಿಂಗ್ ಮಾಡಿದ್ದೀವಿ. ನಾವು ಭದ್ರಾ ಮೇಲ್ದಂಡೆಯಿಂದ ಪ್ರಧಾನಮಂತ್ರಿಗಳ ಕೂಡ ಅವರಿಗೆ ಮನಸ್ಸನ್ನು ಗೆಲ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವರು ಏನು ಮಾಡ್ತಾ ಇದ್ದೀವಿ ಏನು ಅನ್ನೋದನ್ನ ಮಾಹಿತಿ ಕೊಡದೆ ಹೋದರೆ ಹೆಂಗೆ ಹಣ ಬಿಡುಗಡೆ ಆಯ್ತದೆ. ಯೋಜನೆಗಳು ಇವತ್ತು ಫಾರೆಸ್ಟು ಯಾರು ಫಾರೆಸ್ಟ್ ಎಲ್ಲ ಕ್ಲಿಯರೆನ್ಸ್ ಮಾಡಿದ್ದೀವಿ. ಕೆಲವು ಸಂದರ್ಭದಲ್ಲಿ ಎಷ್ಟು ವರ್ಷದ್ದು ಎತ್ತಿ ನೋಡೆ ನಮ್ಮ ಕಾಲದಲ್ಲ. ಹಿಂದೆ 2 ಸಾರಿ ನೀವೇ ಇದ್ರಿ, ಮೇಲ್ಗಡೆನೂ ನೀವೇ ಇದ್ರಿ, ಕೆಳಗಡೆನೂ ನೀವೇ ಇದ್ರಿ. ಯಾಕೆ ಮಾಡೋಕ್ಕಾಗಿರಲ್ಲ ನಿಮ್ಮ ಕೈಲಿ? ಮಾಹಿತಿ ಕೊಡದೆ ಹೋದ್ರೆ ನಾವೇನು ಮಾಡೋದು? ಮಾಹಿತಿ ಮೊನ್ನೆ ತಾನೇ ಹೋಗವ್ರೆ. ಬೃಹತ್ ನೀರಾವರಿ ಮಂತ್ರಿಗಳು ನಮ್ಮ ಕಚೇರಿಗೆ ಬಂದವ್ರೆ, ಅಲ್ಲಿಂದ ಫಾರೆಸ್ಟ್ ಮಂತ್ರಿಗಳು ಕಚೇರಿಗೆ ಬಂದವ್ರೆ. ನಾವು ಏನೇನು ಮಾಡಬೇಕು, ನಮಗೆ ಯಾವುದೇ ಸ್ಕೀಮ್ಗಳಾಗಲಿ ಸರ್ಕಾರ ಯಾವುದು ಅನ್ನೋದು ನಮ್ಗೆ ಮುಖ್ಯ ಇಲ್ಲ. ರಾಜ್ಯದಲ್ಲಿರ್ತಕ್ಕಂಥ ಜನರ ಎಲ್ಲ ಒಂದು ಕಡೆ ಅಭಿವೃದ್ಧಿ ಮುಖ್ಯ ಆಗಿದೆ. ರೈತರ ಭಾವನೆಯಲ್ಲಿ ಯಾವ ರೀತಿ ನಾವು ಕೆಲಸ ಮಾಡ್ತಾಯಿದ್ದೀವಿ ನಿಮಗೂ ಗೊತ್ತಿದೆ. ನಮ್ಮಿಂದ ಒಂದು ಸಣ್ಣ ಅಪಚಾರವೂ ಇಲ್ಲ. ಬೇಕಾದ್ರೆ ಚರ್ಚೆ ಬರೋದಾದರೆ ಎತ್ತಿನೊಳಗೆ ನಾವು ಯಾವತ್ತಾರು ಭದ್ರಾ ಮೇಲ್ದಂಡೆಗೆ ಹೇಳಿರೋದು ನಿಜ. ಅದಕ್ಕೆ ಒಂದು ಹಂತಕ್ಕೆ ಬಂದಿದೆ. ಇವಾಗ ಕ್ಯಾಬಿನೆಟ್ಗೆ ಹೋಗೋದಕ್ಕೆ ಏನೇನು ಮಾಡಿದ್ದೀವಿ ಅಲ್ಲ, ಚರ್ಚೆಗೆ ಪಂಥವನ್ನು ನೀಡ್ತಿದ್ದೀರಾ ಸರ್? ಆಹ್ವಾನ ಕೊಡ್ತೀರಾ? ಅಂತ ಆಹ್ವಾನ ಅವಶ್ಯಕತೆ ಏನ್ರಿ ಇದೆ? ನಾನು ಒಬ್ಬ ಮಂತ್ರಿ ರೀ, ಬರ್ಬೇಕ್ರಿ. ಇವರು ಬಂದು ಕುತ್ಕೋಬೇಕು, ಅಧಿಕಾರಿಗಳು ಕರ್ಕೋಬೇಕು, ಚರ್ಚೆ ಮಾಡಬೇಕು. 1-2 ಸಾರಿ ಚರ್ಚೆ ಮಾಡಿದಾಗ ಆಯ್ತದೆ. ಕುಮಾರಸ್ವಾಮಿ ಅವರು, ನಾವು ಜೋಶಿ ಅವರು ಕಾಪಾಡ್ಕೊಂಡಿಲ್ಲ ಅಂತ ಅವರು. ಯಾರಿಗೆ? ನಿಮ್ಮ ಜೊತೆಯಲ್ಲಿ ಸಮನ್ವಯತೆ ಇಲ್ಲ ಅಂತ ಬಿಟ್ಟು ಅದು ಅದಿಲ್ಲ, ಇದೆಯಾ ಇಲ್ವಾ ಅಂತ ಅವ್ರಿಗೆ ಕೇಳ್ಬಿಡಿ, ಮುಖ್ಯಮಂತ್ರಿ ಕೇಳಿ. ಎಷ್ಟು ಸಾರಿ ಹೇಳ್ತೀವಿ, ಯಾವುದಕ್ಕೂ ಒಂದಕ್ಕೂ ಕೂಡ ಇದಿಲ್ದಿರ ಬರೀ ಪೇಪರ್ ಟೇಕರ್ಗಳಾಗೋದು ನಾವೇನು ಮಾಡೋಕ್ಕಾಗ್ತದೆ. ಆಮೇಲೆ ಸರ್, ನಿಮ್ಮ ರೈಲ್ವೆ ಸಲಹಾ ಸಮಿತಿಗೆ NDA ಇಂದ BJP-ನೊಬ್ಬರು ತಗೊಂಡಿದ್ದಾರೆ, JDS ಅವ್ರನ್ನೊಬ್ಬರು ತಗೋಬೋದು. ಸುಮಾರು ಜನ ತಗೊಂಡಿದ್ದೀವಪ್ಪ. ಇಲ್ಲ, ಮಧುಗಿರಿಯಲ್ಲಿಂದ ಸರ್? 1 ನಿಮಿಷ ತಾಳಿನಿ. ಎಲ್ಲ ಮಧುಗಿರಿ ಅಲ್ಲ, ಅಂಜನಪ್ಪರು ಯಾರು, ಕಾಮರಾಜ್ ಯಾರು, ಯಾರವರು ಇನ್ನೊಬ್ರು ಕಾನ್ಸ್ಟಿಟ್ಯೂನ್ಸಿ ಯೂನಿಟ್ ಬರುತ್ತೆ. ಆಯ್ತಪ್ಪ. ಈ ಥರ ಎಲ್ಲ ನೀವು ಇವೆಲ್ಲ ಫೆಡ್ರಲ್ ಸ್ಟ್ರಕ್ಚರ್ ರೀ. ಯಾವುದೋ ಒಂದು ತಾಲೂಕು ಮತ್ತೊಂದು ಯಾವತ್ತಪ್ಪ ಇತ್ತು? ಯಾವತ್ತು MP-ಗಳು ಬಂದು ಹಿಂಗೆಲ್ಲ ಬೀದಿ ಸುತ್ತಾ ಇದ್ರಪ್ಪ? ತುಮಕೂರಲ್ಲಿ ಯಾವ ಥರ ಆಫೀಸ್ ಇತ್ತೇನ್ರಿ? ಅದು ನೀವೆಲ್ಲ ಅರ್ಥ ಮಾಡಿ. ಇನ್ನೊಂದು ಸರ್, ಈಗ ನಮಗೆ ಮಧುಗಿರಿ ಟು ಇಂದೂಪುರ ಸ್ಟೇಟ್ ಹೈವೇ ಇದೆ. ಸೊ ಡೆವಲಪ್ಮೆಂಟ್ 1 ನಿಮಿಷ ತಾಳಿ. ನಿಮ್ಗೆ ಯಾರಿಗೂ ಹೇಳಲೇ ಇಲ್ಲ ನಾನು. ತುಮಕೂರು, ಕೊರಟಗೆರೆ, ಮಧುಗಿರಿ, ಪಾವಗಡ, ರಾಯದುರ್ಗ, ಬಳ್ಳಾರಿ 225 ಕಿಲೋಮೀಟ್ರು ನ್ಯಾಷನಲ್ ಹೈವೇಗೆ ಈಗಾಗಲೇ ಕೊಟ್ಟು ನೀತಿ ಆಯೋಗದಲ್ಲಿ ಎನ್ಕ್ವೈರಿ ನಡೀತಾ ಇದೆ. 2 ಸಾರಿ ಸರ್ವೆ ಆಗಿದೆ. 4 ಲೈನ್ ಬರ್ತಾ ಇದೆ ತುಮಕೂರಿಗೆ ರೈಲ್ವೆದು. ಎಲ್ಲಿಂದ? ಬೆಂಗಳೂರಿನ ತುಮಕೂರಿಗೆ 4 ಲೈನ್ ಬರ್ತದೆ ಸರ್. ಇಂದೂಪುರ ಟು ಮಧುಗಿರಿ ಸರ್? 1 ನಿಮಿಷ ತಾಳು. ಇಂದೂಪುರ ಮಧುಗಿರಿ ನನಗೆ ಮಾಹಿತಿ ನಮ್ಗೆ ಇಲ್ಲ. ಅದು ಆಗಿರೋದ್ರಿಂದ ಯಾವ್ಯಾವ್ದು ಇವಾಗ ಆಯಿತು. ಬಡವನಹಳ್ಳಿ, ಶಿರಾ ಬೈನಹಳ್ಳಿ ಎಷ್ಟು ಕೋಟಿ ರೂಪಾಯಿ? 1,700 ಕೋಟಿ ರೂಪಾಯಿ ಏನೋ ಆಯ್ತು. ಯಾರು ಕೇಳಲೇ ಇಲ್ಲ. 70 ಕಿಲೋಮೀಟರ್ ಕಡಿಮೆ ಆಯ್ತದೆ. ಇವಾಗ ಮೊನ್ನೆ ಒಂದಷ್ಟು ಚೆಕ್ ಡ್ಯಾಮ್ ಕೊಟ್ಟು ಇವಾಗ ಒಂದು 170-180 ಕೋಟಿ ರೂಪಾಯಿ ಕೊಡ್ತಾ ಇದ್ದೀನಿ. ಏನಾಗಿದೆ? ಎಲ್ಲ ರಾಜ್ಯ ಸರ್ಕಾರ ಕೊಡ್ಬೇಕು. ನಾವು ನಮ್ಮವ್ರಿಗೆ ಒಬ್ಬರಿಗೂ ಹತ್ರ ಸೇರಿಸ್ತಾ ಇಲ್ಲ. ಇದಕ್ಕೆ ಏನಾದ್ರು ಒಂದು ರೂಪ ಕೊಡಬೇಕು ಅಂತ ಯೋಚನೆ ಮಾಡಿದ್ವಿ. ಆಮೇಲೆ ಸರ್, ಕಾಂಗ್ರೆಸ್ MLC ಅವರು ಅಮಿತ್ ಶಾ ಅವ್ರನ್ನ ಭೇಟಿ ಆಗಿದ್ದಾರಲ್ಲ ಸರ್? ಏನು ತಪ್ಪೇ ನಿಮಗೆ? ಅಮಿತ್ ಶಾ ಅವರು ರಾಷ್ಟ್ರದ ಒಬ್ಬ ಗೃಹ ಮಂತ್ರಿಗಳು. BJP ಸೇರ್ಪಡೆ ಆಗ್ತಿದಾರ ಅಲ್ರಿ, ಅಲ್ಲಿಗೆ ಕಾಂಗ್ರೆಸ್ MLC ಅಂತ ಅವ್ರು ಬೋರ್ಡ್ ಹಾಕೊಂಡಿಲ್ಲ. ಅವರು MLC ಕರ್ನಾಟಕಕ್ಕೆ. ಅಮಿತ್ ಶಾ ಅವರು ಈ ರಾಷ್ಟ್ರದ ಗೃಹ ಮಂತ್ರಿಗಳು, ಸಹಕಾರ ಮಂತ್ರಿಗಳು ಆಗಿರೋದ್ರಿಂದ ಅವನು ಯುವಕ ಇದ್ದಾನೆ, ಬುದ್ಧಿವಂತ ಇದ್ದಾನೆ. ಅವ್ನ ಕೆಲಸ ಏನೋ ಇರ್ತದೆ, ಹೋಗಿರ್ತಾರೆ. ಸಪ್ರೇಟ್ ಒಂದು ಅರ್ಧ ಗಂಟೆ ಕರೆದು ಮಾತಾಡ್ಸೋರು ನಿಮ್ಗೆ ತೊಂದರೆ. ನಮ್ಮ ಮನೆಗೆ ಬರ್ತಾರೆ, ಖುಷಿ ಆಗ್ತದೆ. ಎಲ್ಲರೂ ಬರ್ತಾರೆ ನಮ್ಮ ಮನೆಗೆ. ಅಲ್ಲಿ ರಾಜಕಾರಣ ಅನ್ನೋದು ಏನಿದ್ರು ವ್ಯವಸ್ಥೆಗೆ ಮಾತ್ರ ಎಲ್ಲದಕ್ಕೂ ಆಗ್ಬೇಕಪ್ಪ. ನಿನ್ನಂತ ಬುದ್ಧಿವಂತರು ಹಿಂಗೆ ಹೇಳ್ಬಿಟ್ರೆ ಭದ್ರಾ ಮೇಲ್ದಂಡೆ ಮಧುಗಿರಿ ಸೇರಿಸ್ತಾರೆ ಸರ್? 1 ನಿಮಿಷ. ನಾವು ಎಲ್ಲವೂ ಚರ್ಚೆ ಆಗ್ತಾ ಇದೆ. DK ಶಿವಕುಮಾರ್ ಅವರು ಎಷ್ಟು ತೊಳಲಾಟದಲ್ಲಿದ್ದಾರೆ ಅಂತ ನಿಮಗೆ ಗೊತ್ತು. ಇವೆಲ್ಲ ಬಗೆಹರಿದಾಗ ಎಲ್ಲವೂ ಆಗ್ತದೆ. ಬನ್ನಿ.